ವೆಲ್ಕಮ್ ಬ್ಯಾಕ್. ಟಾಪ್ ಸ್ಟೋರಿ 2, ಎರಡನೇ ಟಾಪ್ ಸ್ಟೋರಿ. ಅಮಿತ್ ಶಾ ಗೃಹ ಮಂತ್ರಿ ಅಲ್ವಾ, ಆದ್ರೆ ಈಗ ಒಂದು ಹೊಸ ಮತ್ತೊಂದು ಜವಾಬ್ದಾರಿ. ಎಸ್, ನೀವು ನೋಡಿದ ಹಾಗೆ ಅದು ಉಪ ಪ್ರಧಾನಿಯ ಪಟ್ಟ ಅಮಿತ್ ಶಾ ಅವರಿಗೆ ಸಿಗ್ತಾ ಇದೆಯಾ? ಏನಿದರ ಹಕ್ಕಿಕತ್ತು, ಏನಿದರ ಅಸಲಿಯತ್ತು? ಲೆಟ್ಸ್ ಹಾವ್ ಅ ಲುಕ್ ಆನ್ ಅಶ್ವವೇಗ ಇನ್ ಟಾಪ್ ಸ್ಟೋರಿ 2. ಮೋದಿ ಸಂಪುಟದಲ್ಲಾಗಲಿದೆ ಅತಿ ದೊಡ್ಡ ಬದಲಾವಣೆ. ದಿಸ್ ಇಸ್ ದ ನ್ಯೂಸ್, ದಿಸ್ ಇಸ್ ದ ಟಾಪ್ ಸ್ಟೋರಿ. ಪ್ರಧಾನಿ ಮಂತ್ರಿಮಂಡಲದಲ್ಲಿ ಮಹಾ ಸರ್ಜರಿ ಆಗಲಿದೆಯಾ? 2004 ಬಳಿಕ ಸಂಪುಟದಲ್ಲಿ ಉಪ ಪ್ರಧಾನಿ ಹುದ್ದೆ ಆಗಿರ್ಲಿಲ್ಲ, ಈಗ ಸೃಷ್ಟಿ ಆಗ್ತಾ ಇದೆ. ಹಾಗಾದ್ರೆ ಯಾರಾಗ್ತಾರೆ ಭಾರತದ 8ನೇ ಉಪ ಪ್ರಧಾನಿ? ಗುಜರಾತ್ ಮೂಲದ ವ್ಯಕ್ತಿಗೆ ಆ ಹುದ್ದೆ ಅಲಂಕರಿಸ್ತಾರಾ? ಈ ಹುದ್ದೆಯನ್ನ ಅಲಂಕರಿಸ್ತಾರಾ? ಮೋದಿ ಸಂಪುಟದಲ್ಲಾಗಲಿದೆ ಅತಿ ದೊಡ್ಡ ಬದಲಾವಣೆ ಅನ್ನುವ ಮಾಹಿತಿ ನಮಗೆ ಸಿಗ್ತಾ ಇದೆ. ಪ್ರಧಾನಿ ಮಂತ್ರಿಮಂಡಲದಲ್ಲಿ ಮಹಾ ಸರ್ಜರಿ ಭರ್ಜರಿಯಾಗಿ ಆಗಲಿದೆ ಅನ್ನುವ ಕ್ಲೂ ಸಿಗ್ತಾ ಇದೆ. ಒಂದನ್ನ ಗಮನಿಸಬಹುದು, 2004 ಬಳಿಕ ಸಂಪುಟದಲ್ಲಿ ಉಪ ಪ್ರಧಾನಿ ಹುದ್ದೆ ಸೃಷ್ಟಿಯಾಗ್ತಾ ಇದೆ. ಹಾಗಾದ್ರೆ ಆ 8ನೇ ಉಪ ಪ್ರಧಾನಿ ಭಾರತದ ಗುಜರಾತ್ ಮೂಲದ ವ್ಯಕ್ತಿನೇ ಆಗ್ತಾರಾ? ಗೃಹ ಮಂತ್ರಿ ಆಗ್ತಾರಾ? ಗೃಹ ಮಂತ್ರಿ, ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ಪಕ್ಷದ ಚಾಣಾಕ್ಷ ಅಂತ ಕರೀತಾರೆ, ಪಕ್ಷದಲ್ಲಿ ಅವರಿಗೆ ಟ್ರಬಲ್ ಶೂಟರ್ ಅಂತ ಕರೀತಾರೆ, ಚುನಾವಣಾ ಚಾಣಕ್ಯ ಅಂತ ಕರೀತಾರೆ, ತುಂಬಾ ಅಗ್ರೆಸಿವ್ ಪರ್ಸನ್ ಅಂತ ಕರೀತಾರೆ ಅಲ್ವಾ? ಅಂದ್ರೆ ಸ್ಟ್ರಾಟಜಿಗಳನ್ನ ಮಾಡುವ ನಿಟ್ಟಿನಲ್ಲಿ, ಕ್ಯಾಲ್ಕುಲೇಷನ್ಸ್ನ ಮಾಡುವ ನಿಟ್ಟಿನಲ್ಲಿ ಅಮಿತ್ ಶಾ ಅವರ ಪಾತ್ರ ಅತಿ ದೊಡ್ಡದು ಅಂತ ಹೇಳಲಾಗುತ್ತೆ. ಇಂತಹ ವ್ಯಕ್ತಿ ಈಗ ಉಪ ಪ್ರಧಾನಿ ಆಗಲಿದ್ದಾರಾ ಅನ್ನುವ ಮಾಹಿತಿಗೆ ಪುಷ್ಟಿ ನೀಡುವಂತೆ ಅವರ ಹೆಸರು ಮುನ್ನೆಲೆಗೆ ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಬರೀ ಮೋದಿ ಅವರನ್ನ ನಾವು ಜ್ಞಾಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಮೋದಿಯ ಜೊತೆಗೆ ಅಮಿತ್ ಶಾ ಅವರನ್ನ ನಾವು ಜ್ಞಾಪಿಸಿಕೊಳ್ಳಲೇಬೇಕು. ಜಸ್ಟ್ ಲೈಕ್ ಸಿಇಒ, ಇವರು MD ಅಂತ ಆದ್ರೆ ಅವರೊಬ್ರು ಸಿಇಒ ತರ ಫೀಲ್ ಆಗ್ತಾರೆ. ಯಾರು? ಅಮಿತ್ ಶಾ. ಅಂದ್ರೆ ಒಬ್ಬ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಹಾಗೆ ಒಂದು ಸಂಸ್ಥೆಯನ್ನ ನಡೆಸ್ತಾರೋ ಆ ರೀತಿಯಾಗಿ ನಮ್ಮ ದೇಶವನ್ನ ನಡೆಸುವ ನಿಟ್ಟಿನಲ್ಲಿ ಅವರ ಪಾತ್ರ ಇದೆ. ಅದರಿಂದ ಒಳಿತಾಗಿದೆಯೋ ಕೆಡುಕಾಗಿದೆಯೋ, ಅವ್ರ ಇಂಟೆನ್ಷನ್ ಸರಿ ಇದೆಯೋ ಸರಿ ಇಲ್ವೋ, ದಟ್ ಇಸ್ ಡಿಬೇಟಬಲ್. ಅದು ಚರ್ಚೆಗೆ ಅನುವು ಮಾಡಿಕೊಡುವಂತಹ ವಿಚಾರ. ಆದರೆ ಸದ್ಯಕ್ಕೆ ಅವರ ಹೆಸರು ಕೇಳಿ ಬರ್ತಾ ಇದೆ. ಎಸ್, ಮುಂದಿನ ಅಪ್ಡೇಟ್ ನೋಡ್ತಾ ಹೋಗೋಣ. ಮೋದಿ ಸಂಪುಟದಲ್ಲಿ ಅಮಿತ್ ಶಾಗೆ ದೊಡ್ಡ ಜವಾಬ್ದಾರಿ ನೀಡಲಾಗ್ತಾ ಇದೆಯಾ ಅನ್ನೋದು ಸದ್ಯದ ಸುದ್ದಿ. ಎಸ್, ಜಸ್ಟ್ ನಾವ್ ಹ್ಯಾವ್ ರಿವೀಲ್ಡ್. ಮೋದಿ ಸಂಪುಟದಲ್ಲಿ ಗೃಹ ಸಚಿವರಾಗಿ ವಿಶೇಷ ದಾಖಲೆಯನ್ನ ಬರೆದಿದ್ದಾರೆ. ಯಾರು? ಅಮಿತ್ ಶಾ. ಅಮಿತ್ ಶಾಗೆ ಒಲಿಯುತ್ತಾ ಉಪ ಪ್ರಧಾನಿಯ ಪಟ್ಟ, ಉಪ ಪ್ರಧಾನ ಮಂತ್ರಿ ಸ್ಥಾನ. ಸದ್ಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಎಷ್ಟು ವರ್ಷ? 61 ವರ್ಷಗಳು ತುಂಬಿದಾವೆ. ಅಳಿದು ತೂಗಿ ಅಮಿತ್ ಶಾಗೆ ಭಾರತೀಯ ಜನತಾ ಪಕ್ಷ ಮಣೆ ಹಾಕುತ್ತಾ? ಗೃಹ ಸಚಿವರಾಗಿ ಈಗಾಗಲೇ ಅಮಿತ್ ಶಾ ಕಮಾಲ್ ಮಾಡಿದ್ದಾರೆ, ತಮ್ಮ ಜವಾಬ್ದಾರಿಯನ್ನ ನಿರೂಪಿಸಿದ್ದಾರೆ. ಯಾರು ಮಾಡದಂತಹ ಕೆಲಸವನ್ನ ಅಥವಾ ಜವಾಬ್ದಾರಿ ನಿಭಾಯಿಸಿದ್ದಾರೆ ಗೃಹ ಸಚಿವರು. ಈ ಒಂದು ಖ್ಯಾತಿ ಅವರಿಗಿದೆ, ಆ ಒಂದು ಪಟ್ಟ ಇದೆ. ಮೋದಿ ಸಂಪುಟದಲ್ಲಿ ಅಮಿತ್ ಶಾಗೆ ದೊಡ್ಡ ಜವಾಬ್ದಾರಿ ಕೊಟ್ಟರೆ ಖಂಡಿತವಾಗ್ಲೂ ಅದು ಶಾಕಿಂಗ್ ನ್ಯೂಸ್ ಆಗೋದಿಲ್ಲ. ಗೃಹ ಸಚಿವರಾಗಿ ಈಗಾಗಲೇ ವಿಶೇಷ ದಾಖಲೆಯನ್ನ ಬರೆದಿರೋದರ ಜೊತೆಗೆ ಭಾರತೀಯ ಜನತಾ ಪಕ್ಷ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸುವ ನಿಟ್ಟಿನಲ್ಲಿ ದೇಶದಲ್ಲಿ ಯಾವ ರೀತಿಯಾದಂತಹ ಕೆಲಸಗಳನ್ನ ಮಾಡಬೇಕು, ಯಾವ ರೀತಿ ಸ್ಟ್ರಾಟಜಿಗಳನ್ನ ಹೆಣಿಬೇಕು, ಕೆಲವೊಂದ್ಸಲ ಅದು ಪ್ಲಸ್ ಆಗತ್ತೆ, ಕೆಲವೊಂದ್ಸಲ ಮೈನಸ್ ಆಗತ್ತೆ. ಆದ್ರೆ ಆ ಚಾಣಾಕ್ಷತೆಯನ್ನ ಹೊಂದಿರುವಂತಹ ವ್ಯಕ್ತಿ ಅಮಿತ್ ಶಾ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಹೀಗಾಗಿ ಗೃಹ ಸಚಿವರಾಗಿ ತಮ್ಮ ಒಂದು ವಿಶೇಷ ಛಾಪನ್ನ ಮೂಡಿಸಿರುವಂತಹ ಅಮಿತ್ ಶಾ ಈಗ ಉಪ ಪ್ರಧಾನಿಯಾಗಿಯೂ ಕೂಡ ಕೆಲಸ ಮಾಡ್ತಾರಾ? 2004 ನಂತರ ಅಂದ್ರೆ 22 ವರ್ಷಗಳಲ್ಲಿ ಉಪ ಪ್ರಧಾನಿಯ ಪಟ್ಟ ಎಲ್ಲೂ ಕೂಡ ನಾವು ಕೇಳಿರ್ಲಿಲ್ಲ ಅಲ್ವಾ? ಈಗ ಮತ್ತೆ ಆ ಉಪ ಪ್ರಧಾನಿ ಜವಾಬ್ದಾರಿಯನ್ನ ಅಮಿತ್ ಶಾಗೆ ವಹಿಸಲಾಗುತ್ತೆ ಅನ್ನೋದು ಸದ್ಯದ ಸುದ್ದಿ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೋಡ್ತಾ ಹೋಗೋಣ. ಉಪ ಪ್ರಧಾನಿ ಅಮಿತ್ ಶಾ ಭಾರತದ ದೀರ್ಘಾವಧಿ ಗೃಹ ಸಚಿವ ಎಂಬ ಹಿರಿಮೆ ಅವರಿಗಿದೆ. ವಾಟ್ ಆರ್ ದ ಪ್ಲಸ್ ಪಾಯಿಂಟ್ಸ್ ಆಫ್ ಅಮಿತ್ ಶಾ ಅಂತ ನೋಡೋದಾದ್ರೆ, ದಿಸ್ ಆರ್ ಆಲ್ ದ ಪಾಯಿಂಟ್ಸ್ ಟು ಬಿ ನೋಟಿಸ್ಡ್. ಭಾರತದ ದೀರ್ಘಾವಧಿ ಗೃಹ ಸಚಿವ ಎಂಬ ಹಿರಿಮೆ ಇವರಿಗಿದೆ. ಭಾರತದ ದೀರ್ಘಾವಧಿ ಪ್ರಧಾನಿ ಅನ್ನುವ ಕೀರ್ತಿ ಮೋದಿಯವರಿಗಿದೆ. ಇನ್ನು LK ಅಡ್ವಾಣಿ ಅವರನ್ನ, ಲಾಲ್ ಕೃಷ್ಣ ಅಡ್ವಾಣಿ ಅವರ ದಾಖಲೆಯನ್ನ ಹಿಂದಕ್ಕಿರುವಂತಹ ಒಂದು ದಾಖಲೆ, ಅದು ಭಾರತೀಯ ಜನತಾ ಪಕ್ಷದ ಕೌಟಿಲ್ಯ, ಚಾಣಕ್ಯ ಅಂತ ಕರೆಯುವಂತಹ ಅಮಿತ್ ಶಾ ಅವರಿಗೆ ಸಲ್ಲುತ್ತೆ. ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದು. ಎಸ್, ನಿಮಗೆ ಗೊತ್ತೇ ಇದೆ.
ಹಾಗಾಗಿ ಈ ಎಲ್ಲ ಕಾರಣಗಳಿಗಾಗಿ ಅವರ ವರ್ಚಸ್ಸು ಜಾಸ್ತಿ ಇದೆ. ಕಾಶ್ಮೀರವನ್ನು ಮುಖ್ಯವಾಹಿನಿಗೆ ತರುವಲ್ಲಿ ನಿರ್ಣಾಯಕ ಪಾತ್ರ ಇವರು ವಹಿಸಿರೋದ್ರಿಂದ ಇವರಿಗೆ ಉಪ ಪ್ರಧಾನಿ ಪಟ್ಟ ಕೊಡೋದ್ರಲ್ಲಿ ಯಾವ ಅನುಮಾನ ಇಲ್ಲ. ದೇಶ ನಕ್ಸಲ್ ಮುಕ್ತವಾಗುವಲ್ಲಿ ಅಮಿತ್ ಶಾ ಬಿಗ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡುವ ನಿಟ್ಟಿನಲ್ಲಿ ಇವ್ರದ್ದೇ ಆದಂತಹ ಒಂದಿಷ್ಟು ಚಾಕಚಕ್ಯತೆ ಛಾತಿ ಇರೋ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅಮಿತವಾಗಿ ತಮ್ಮ ಪ್ರಭಾವವನ್ನ ಪ್ರಾಬಲ್ಯವನ್ನ ವಿಸ್ತರಿಸಿಕೊಂಡಿದ್ದಾರೆ. ಹೀಗಾಗಿ ಅಮಿತ್ ಶಾ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದ್ದಾರೆ ಅನ್ನೋದು ಭಾರತೀಯ ಜನತಾ ಪಕ್ಷದ ಪರವಾಗಿ ನೋಡಿದಾಗ ಒಬ್ಬ ಶಕ್ತಿ ಅಂತ ಹೇಳೋದ್ರಲ್ಲಿ ಅವ್ರಿಗೆ ಪರ ವಿರೋಧ ದಟ್ ಇಸ್ ಡಿಫರೆಂಟ್. ಒನ್ಸ್ ಅಗೈನ್ ಐ ಆಮ್ ಟೆಲಿಂಗ್ ಯು, ಅವರ ಲೆಕ್ಕಾಚಾರ ತನ್ನ ಪಕ್ಷವನ್ನ ಸದೃಢಗೊಳಿಸುವ ನಿಟ್ಟಿನಲ್ಲಿ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಸಾಮ್ರಾಜ್ಯವನ್ನ ವಿಸ್ತರಿಸುವ ನಿಟ್ಟಿನಲ್ಲಿ ಅವರು ತೆಗೆದುಕೊಂಡಂತಹ ಪಾತ್ರ ಅದು ಅತಿ ದೊಡ್ಡದಿದೆ. ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆಗೆ ತಿದ್ದುಪಡಿ ತಂದಿರುವಂತಹ ವಿಚಾರ ಇರ್ಬೋದು, ಬ್ರಿಟಿಷ್ ಯುಗದ ಕಾನೂನನ್ನ ರದ್ದು ಮಾಡಿರೋದಿರ್ಬೋದು, ಈಗ ಹೊಸದಾಗಿ ಬಂದಿದೆಯಲ್ಲ BNS ಕಾಯ್ದೆ ಜಾರಿ, ಅಂದ್ರೆ ಮುಂಚೆ ಅದು PIL ಅಂತ ಕರಿತಾ ಇದ್ವಿ, ಈಗ ನಾವು BNS ಅಂತ ಕರಿತೀವಿ ಅಲ್ವಾ, ಭಾರತೀಯ ನಾಗರಿಕ ಸೇವಾ ಕಾಯ್ದೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಗಡಿಗಳಲ್ಲಿ ಬೇಲಿ ನಿರ್ಮಾಣ ಮಾಡಿರೋದಿರಬಹುದು. ಇವೆಲ್ಲ ಅಮಿತ್ ಶಾ ಅವರ ಜವಾಬ್ದಾರಿಯಲ್ಲಿ ನಡೆದಿರುವಂತಹ ಕೆಲಸ ಕಾರ್ಯಗಳು. ತಂತ್ರಜ್ಞಾನ ಆಧಾರಿತ ಕಾವಲು ವ್ಯವಸ್ಥೆ ಬಲವರ್ಧನೆಗೊಂಡಿರುವುದು ಕೂಡ ಅಮಿತ್ ಶಾ ಅವರಿಗೆ ಸಲ್ಲತ್ತೆ. ಆ ಹಿರಿಮೆ 2014ರಿಂದ 2020ರವರೆಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆಯನ್ನ ಬಹಳ ಕಟ್ಟುನಿಟ್ಟಾಗಿ ಜವಾಬ್ದಾರಿಯಿಂದ ನಿಭಾಯಿಸಿದಂತಹ ಕೀರ್ತಿ ಅದು ಅಮಿತ್ ಶಾ ಅವರಿಗೆ ಸಲ್ಲತ್ತೆ. ಶಾ ನೇತೃತ್ವದಲ್ಲಿ ಹಲವು ರಾಜ್ಯಗಳಲ್ಲಿ ಬಿಜೆಪಿಗೆ ಐತಿಹಾಸಿಕ ಜಯ ಸಿಕ್ಕಿರೋದು ಕೂಡ ಇವರ ಪ್ಲಸ್ ಪಾಯಿಂಟ್ಸ್ ಗಳಲ್ಲಿ, ಇವರ ನಾಯಕತ್ವದ ಗುಣಗಳಲ್ಲಿಯೂ ಕೂಡ ಒಂದು. ಶಾ ನೇತೃತ್ವದಲ್ಲಿ ಹಲವು ರಾಜ್ಯಗಳಲ್ಲಿ ಬಿಜೆಪಿಗೆ ಗೆಲುವಾಗಿದೆ. ಹೀಗಾಗಿ ಶಾ ರಾಜಕೀಯ ಸ್ಥಾನಮಾನ ಹೆಚ್ಚಿಸಲು ಚಿಂತನೆ ನಡೆದಿದೆ. ಹಾಗಾಗಿ ಉಪ ಪ್ರಧಾನಿಯ ಪಟ್ಟವನ್ನ ಇವರು ಯಾಕೆ ಅಲಂಕರಿಸಬಾರದು ಅನ್ನುವ ಚಿಂತನೆ ಪಕ್ಷದ ಒಳಗೆ ಇದೆ. ಹೀಗಾಗಿ ಅಮಿತ್ ಶಾ ಒಂದು ಸೂಕ್ತ ಹೆಸರು. 2029ರ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಅಮಿತ್ ಶಾಗೆ ಈಗಲೇ ಪಟ್ಟವನ್ನು ಕೊಡುವಂತಹ ಯೋಚನೆ ಮಾಡ್ತಾ ಇದೆಯಾ ಭಾರತೀಯ ಜನತಾ ಪಕ್ಷ? 2029ರ ಲೋಕಸಭಾ ಚುನಾವಣೆಗೆ ಯಾವ ರೀತಿ ತಯಾರಿ ನಡೆಸಬಹುದು? ಅಮಿತ್ ಶಾ ಅವರಿಗಾಗಿ ಉಪ ಪ್ರಧಾನಿ ಹುದ್ದೆ ಸೃಷ್ಟಿಸಲು ಚಿಂತನೆ ನಡೀತಾ ಇದೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಅಮಿತ್ ಶಾಗಾಗಿ ಉಪ ಪ್ರಧಾನಿ ಹುದ್ದೆ ಸೃಷ್ಟಿಸಿದ್ರೆ ನಿಜಕ್ಕೂ ಪಕ್ಷ ಬಲವರ್ಧನೆ ಆಗುವ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಅವರ ಆಲೋಚನೆಗೆ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲ. ದಿಸ್ ಇಸ್ ಅಬೌಟ್ ಅಮಿತ್ ಶಾ. ಅಮಿತ್ ಶಾ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಕೂಡ ಒಂದು ನೆನಪಾಗೇ ಆಗುತ್ತೆ, ಭಾರತೀಯ ಜನತಾ ಪಕ್ಷದ ಒಬ್ಬ ದೊಡ್ಡ ಶಕ್ತಿ, ಒಂದು ಸ್ಟ್ರಾಟಜಿಸ್ಟ್ ಅನ್ನೋದನ್ನ ನಾವು ನೀವೆಲ್ಲ ನೋಡ್ತಾ ಇರ್ತೀವಿ. ಹೀಗಾಗಿ ಕೇಂದ್ರ ಗೃಹ ಸಚಿವರಾಗಿ ಅವರ ದೀರ್ಘಾವಧಿಯು ಕೂಡ ಜಾಸ್ತಿ ಆಗಿದೆ. ಅಲ್ಲಿ ಹಲವು ಸಮುದಾಯಗಳ ವಿರೋಧ ಇರಬಹುದು, ಇಲ್ಲದೆ ಇರಬಹುದು. ಒಬ್ಬ ವ್ಯಕ್ತಿ ಅಂತ ಹೇಳಿದಾಗ ಅದಕ್ಕೆ ಪ್ಲಸ್ಸು ಮೈನಸ್ಸು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಐ ಆಮ್ ರಿಪೀಟೆಡ್ಲಿ ಸೇಯಿಂಗ್ ದಿಸ್. ಆದರೆ ತಮ್ಮದೇ ಆದಂತ ಛಾಪನ್ನ ಮೂಡಿಸಿದಾರಾ? ಖಂಡಿತವಾಗ್ಲೂ ಮೂಡಿಸಿದ್ದಾರೆ. ತಮ್ಮದೇ ಆದಂತ ಛಾತಿ ಇದೆಯಾ? ಖಂಡಿತವಾಗ್ಲೂ ಇದೆ. ತಮ್ಮದೇ ಆದಂತ ಧೈರ್ಯವಾದ ನಿರ್ಧಾರಗಳನ್ನ ಕೈಗೊಂಡಿದ್ದಾರಾ? ಖಂಡಿತವಾಗ್ಲೂ ಕೈಗೊಂಡಿದ್ದಾರೆ. ಅದಕ್ಕೆ ಆರ್ಟಿಕಲ್ 371 ಇರಬಹುದು, ಜೊತೆಗೆ ತ್ರಿವಳಿ ತಲಾಕ್ ವಿಚಾರಕ್ಕೆ ಸಂಬಂಧಪಟ್ಟಂಗಿರ್ಬೋದು. ಇದೆಲ್ಲವೂ ಕೂಡ ಭಾರತೀಯ ಜನತಾ ಪಕ್ಷದ ನಿರ್ಧಾರಗಳಲ್ಲಿ ಇವರ ಪಾತ್ರ ಇದೆ, ಅಮಿತ್ ಶಾ ಅವರ ಪಾತ್ರ ಇದೆ ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಹೀಗಾಗಿ ಇಷ್ಟೊಂದು ಪಕ್ಷಕ್ಕಾಗಿ ದೇಶಕ್ಕಾಗಿ ಕೊಡುಗೆಗಳನ್ನು ಕೊಟ್ಟಂತಹ ಅಮಿತ್ ಶಾ ಅವರನ್ನು ಕೂಡ ನಾವು ಗೌರವಿಸಬೇಕು, ಅವರ ಜವಾಬ್ದಾರಿ ಹೆಚ್ಚಬೇಕು, ಅವರ ವರ್ಚಸ್ಸು ಜಾಸ್ತಿ ಆಗಬೇಕು, ಮುಂಬರುವ ದಿನಗಳಲ್ಲಿ ನಮ್ಮ ಸಾಮ್ರಾಜ್ಯ ವಿಸ್ತರಣೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಅಮಿತ್ ಶಾ ಅವರನ್ನ ಉಪ ಪ್ರಧಾನಿ ಅಂತ ಸಂಬೋಧಿಸಿದರೆ ಚೆನ್ನಾಗಿದ್ದೀತು ಅಂತ ಪಕ್ಷದ ಆಶಯ ಅಳಲು ಇರಬಹುದು ಅಂತ ಸದ್ಯಕ್ಕೆ ಅನ್ಸತ್ತೆ.